ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ವೆಲ್ಕಮ್ ಟು ರಾಜಸ್ಥಾನ್, ಜೈಪುರ್ ಸಿಟಿಲಿ ಇದೀವಿ ನಾವು ಇವಾಗ. ಸೊ ಸದ್ಯಕ್ಕೆ ನಾವಿರೋದು ಅಮೀರ್ ಫೋರ್ಟಲ್ಲಿ ಇದ್ದೀವಿ. ಸೊ ನಮ್ಮ ಹಿಂದೆಗಡೆ ನೋಡ್ತಾ ಇರ್ಬೋದು ಅಮೀರ್ ಫೋರ್ಟ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಅಲ್ಲಿ ಹೋಗ್ಲಿಕ್ಕೆ 2 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಜೀಪ್ ಮುಖಾಂತರ ಹೋಗ್ತಾ ಇದೀವಿ ಈಗ ಅಲ್ಲಿಗೆ. ಸೊ ಗೈಸ್, ಜೀಪ್ ಅಂತಂದರೆ 4 ಜನಕ್ಕೆ 400 ರೂಪಾಯಿ ಆಗುತ್ತೆ. ಸೊ ಈಗ ನಾವು 3 ಜನ ಇರೋದು 400 ರೂಪಾಯಿನ ತೊಗೊತಾರೆ. ಸೊ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಇವಾಗ ಅಮೀರ್ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, एक्चुअली ಒಬ್ಬ ನಾನು ಹೇಳ್ದಾಗೆ 4 ಜನಕ್ಕೆ 400 ರೂಪಾಯಿ ಆಗುತ್ತೆ. ಸೊ हम लोग अभी 3 लोग हैं ना, so कितना लेगा भाई? एक बता दो. यूनियन है 500, 1 से 5 मेंबर, 1 सेट 5 मेंबर. बस हम लोग कितना लेगा अभी? आपका भी 500 400 लगाया ना उधर. तो बोर्ड लगा हुआ है, आगे मैं आपको बोर्ड दिखा दूंगा, बाकायदा 500 बोल रहे हैं. ये 300 जीब है सर, सब यूनियन है. पर्सनली हमको कम नहीं करेगा क्या? हम लोग बैंगलोर से, कर्नाटका से आए हो हम लोग. सर आप ही से चल रहा है हमारा, हम मेहमान है आप भाई. आ रहे हो तो हमारा जो हमारी रोजी रोटी चल रही है हमारी 500 रुपये आए थे. ಸರಿ ಆಯ್ತು ಮಾಸ್ಟರ್. ओके, सो ठीक है, 500 रुपये कम नहीं करेगा क्या? 400 है, इसीलिए मैं पूछ रहा था. देखो हम लोग 3 आदमी है. 400 गाइड का है. गाइड का वो गाइड का है क्या वो? हाँ ठीक है, बोर्ड को फिर आपको मालूम है. ಓಕೆ ಓಕೆ, ಸೊ ठीक है. ಸೊ गाइस, टोटल ಆಗಿ 500 रुपीस ಅಂತೆ. ಸೊ ಈಗ और को लोग अंदर लोग कोई हम लोग 3 मेंबर गाइड करेगा ना, आपको पता है हमारा भाई है वो. तुम भी आओ, जाओ भैया. आ जाओ. नहीं यहाँ बैठा चाय पीऊँ, ठीक है, आपको 2 घंटे लगे घूम के आऊँ. ठीक है, रेस्ट करो, मैं हम फोन करेगा आपको. आपको आ जाएगा. ಇದೆ ಇದೆ ಕೊಡು ಕೊಡು ಕೊಡು. यहाँ में क्या ಆನೆ. ಓ ಇಲ್ಲೊಂದು ಅವರೇ ಕಾನೆ. ಒಳ್ಳೊಳ್ಳೆ ಆನೆ ಕಳ್ಕೊಂಡು ಹೋಗಿ. ಸೊ ಗೈಸ್, ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಸೊ ಇಲ್ಲಿ ಇದು 1000 ವರ್ಷ ಹಳೆ ಸಿಟಿ ಅಂತ ಆ್ಯಕ್ಚುಲಿ ಇದು. ಸೊ ಇಲ್ಲಿ 3 ರಾಜ್ಯಗಳಿದ್ರಂತೆ. ಸೊ ಎಲ್ಲ ಸವಾಯಿ ಜಯಸಿಂಗೇನೆ 1, 2, 3 ಅಂತ. ಹೆಂಗೆ ಮೈಸೂರು ಸಿಟಿ ಹಳೇದಂತ ಹೇಳ್ತಿರ್ ಗೊತ್ತಾ, ಅದೇ ರೀತಿನೇ ಇದು ಕೂಡ ಜೈಪುರಲ್ಲಿ ಇದು ಹಳೆ ಸಿಟಿ ಇದು. ಸೊ ಅಮೀರ್ ಫೋರ್ಟು ಇಲ್ಲಿಂದ ಹೆಚ್ಚು ಕಮ್ಮಿ 3 ರಿಂದ 4 ಕಿಲೋಮೀಟರ್ ಇದೆ. ಸೊ ಆ್ಯಕ್ಚುಲಿ ನಾವು ಇಲ್ಲಿಂದ ಬಂದರೆ ನಿಮಗೆ ಜೀಪ್ ಸಿಗುತ್ತೆ, ಜೀಪ್ ಹತ್ಕೊಂಡು ಹೋಗಿ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ನೊಂದು ಎಲಿಫೆಂಟ್ ರೈಡ್ ಕೂಡ ಇದೆ. ಎಲಿಫೆಂಟ್ ರೈಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ 1100 ರೂಪೀಸ್ ಆಗುತ್ತೆ ಪರ್ ಪರ್ಸನ್ಗೆ. ಅದು ಗೌರ್ಮೆಂಟ್ ರೇಟ್ ಅಂತ. ಅದು ಏನಾದರೂ ಏನು ಕಂಫರ್ಟಬಲ್ ಅನ್ಸುತ್ತೋ ಅದಕ್ಕೆ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ನಾವು ಬಂದು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲಿಫೆಂಟ್ ಈ ಬಿಸ್ತಾನ ನಾವು ಹೋಗ್ಬಿಟ್ರೆ ಅಷ್ಟೇ, ನಾವೇ ಕರ್ಕೊಂಡ್ಬಿಟ್ಟಿರ್ತೀವಿ ಅರ್ಧ. ಅಲ್ಲ ಹಂಗಂತಲ್ಲ, ಇನ್ನೊಂದೇನಂತಂದ್ರೆ ಅದು ಹೋಗೋದಕ್ಕೆ ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಎಸ್ ಎಕ್ಸಾಕ್ಟ್ಲಿ ಗೈಸ್, ಈಗ ಕಾರಲ್ಲಿ ಹೋಗೋದಕ್ಕೂ ಆನೆ ನಿಧಾನಕ್ಕೆ ನಡ್ಕೊಂಡು ಹೋಗೋದಕ್ಕೂ ನಿಮ್ಮ ವಿಡಿಯೋದಲ್ಲಿ ನೋಡಿರ್ತೀರ ಅಂತ ಅನ್ಕೊಂತೀನಿ. ನಿಧಾನಕ್ಕೆ ನಡ್ಕೊಂಡು ಬರ್ತಾ ಆಯ್ತದು. ಸೊ ಹಂಗಾಗಿ ನಾವು ಜೀಪ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ, ಯಾಕಂದರೆ ನಾವು ಇನ್ನೂ ಪ್ಲೇಸಸ್ಗಳನ್ನ ತುಂಬ ಕವರ್ ಮಾಡಬೇಕು. ಹಂಗಾಗಿ ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೇಲೆ ಹೋಗ್ಬಿಟ್ಟು ತೋರಿಸ್ತೀವಿ ಬನ್ನಿ. ಇಲ್ಲ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಒಂದು ಸ್ವಲ್ಪ ಈ ಟೂರ್ ಗೈಡಿಸ್ಗಳ ಬಾಧೆ ಇಲ್ಲಿ ಬಂದವ್ರನ್ನೆಲ್ಲ ಗೈಡ್ ಬೇಕಾ ಅಂತ ಕೇಳ್ತಾರೆ. ಬೇಡ ಗುರು, ನಮ್ಗೆ ಏನೋ ಬಂದಿದ್ದೀವಿ ಒಂದು ಈಗ ನೋಡ್ಕೊಂಡು ಹೋಗ್ತೀವಿ ಸಾಕು ಅಂತ ಹೇಳ್ತಾ ಇದ್ದೀವಿ. ಸೊ ನಮ್ಗೆ ಏನು ಗೊತ್ತಿದೆಯೋ ಅದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅಷ್ಟೇ. ಸೊ ನಮ್ಗೆ ಟೂರ್ ಗೈಡ್ ತಗೊಳ್ಳೋ ಅವಶ್ಯಕತೆ ಪೇಷೆಂಟ್ಸು ಇಲ್ಲ, ನಮಗೆ ಅಷ್ಟು ಟೈಮು ಇಲ್ಲ. ಅದು ಎಷ್ಟು ಆ್ಯಕ್ಚುಲಿ ರಾಜಸ್ಥಾನಲ್ಲಿ ನಿಮಗೆ ಹೋಗ್ತಾನೆ ಒಂದು 5 ಕಿಲೋಮೀಟರ್ಗೂ ಒಂದೊಂದು ಜಾಗಗಳು ಸಿಗ್ತಾ ಇರುತ್ತೆ ನಿಮಗೆ. ಸೊ ಕವರ್ ಮಾಡೋವಂಥ ಟೈಮಲ್ಲಿ ಕವರ್ ಮಾಡೋವಂಥ ಜಾಗ ಅಂತ ಏನಪ್ಪ ಅಂತಂದರೆ, ಇದು ಸ್ವಲ್ಪ ಫಸ್ಟ್ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಅಮೀರ್ ಫೋರ್ಟ್ನ. ಯಾಕಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಅಮೀರ್ ಫೋರ್ಟ್ ಬಂದರೆ ತುಂಬ ಜಾಗ ತುಂಬ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಇಲ್ಲಿ ಬಂದಿರೋದು ನಾವು. अच्छा ओके ओके फिर उसके बाद में कल ओके. हाँ लेकिन वापस अपन इस रूट से नहीं आएंगे, हाँ हाँ क्योंकि वन वे है ना. हाँ हाँ अपन देखते हुए चलेंगे. अच्छा ओके ओके. बाकी ऐसा कोई नहीं आपको गाइड की जरूरत है. बाकी तो हर जगह पढ़े लिखे हो आप ही है ना. पढ़े लिखे हो आप, बोर्ड लगे हुए होंगे. हाँ उसको पढ़. हाँ यहाँ तक मैं हूँ, जब तक मैं एक्सप्लेन कर दूँगा. वही वही. अंदर के लिए तो सर हाँ. बोर्ड मिल जाएगा. हाँ 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 स्टोरी पे हाँ हाँ भरा हुआ ऐसा बोर्ड मिलेगा, लग रहा है ना देखो. हाँ ಅದೇ 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 तो ಓಕೆ आप ಓಕೆ. ऐसे आराम से ಹಾಂ ಸೊ ಗೈಸ್, ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನಿಮ್ಗೆ ಆ್ಯಕ್ಚುಲಿ ಗೈಡ್ ಅವಶ್ಯಕತೆ ಇಲ್ಲ. ಯಾಕಂದರೆ ಓದಿರ್ತೀರಲ್ಲ, ಅಲ್ಲೆಲ್ಲ ಬೋರ್ಡೆಲ್ಲ ಹಾಕಿರ್ತಾರೆ, ಅದನ್ನೇ ನೋಡಿ. ಇನ್ ಕೇಸ್ ಏನಾದರೂ ಬೇಕು ಅಂತಂದರೆ ನಾನೇ ಇದ್ದೀನಿ, ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಇದ್ದಾರೆ. ಸೊ ಯಾಕಂದರೆ ನಾವು ತೊಗೊಂಡಿರ್ತೀವಲ್ಲ ಜೀಪ್ ಡ್ರೈವರು, ಅವರೇ ಹೆಲ್ಪ್ ಮಾಡ್ತಾರೆ ನಮಗೆ. ಸೊ ಈಗ ಇನ್ನೊಂದು ಕಡೆ ಫೋಟೋಜೆನಿಕ್ದು ಒಂದು ಏನೋ ಜಾಗ ಹೆಸರು ಹೇಳಿದ್ರು, ಅದು ಟೂಮ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಅದೇನು ಅಂತ ಇವಾಗ ತಿಳಿಸ್ಕೊಡ್ತೀನಿ ನಾನು ನಿಮಗೆ. आप सर नंबर भी दे दीजिए मुझे. ಹಾಂ ಹಾಂ ज़्यादा टाइम जल्दी कवर करना. हाँ. क्योंकि क्या संडे है, जाम लग गया तो फिर ज़्यादा टाइम लगेगा. वही ऊपर जाए. अच्छा ठीक है.
ವೆಲ್ಕಮ್ ಟು ಪನ್ನಾ ಮೀನಾ ಕುಂಡ್. ಸೊ ಗೈಸ್, ಪನ್ನಾ ಮೀನಾ ಕುಂಡ್ನ ಕಟ್ಟಿಸಿದಂಥವ್ರು ಸವಾಯ್ ಮಾನ್ಸಿಂಗ್ ರಾಜ ಅವರು. ನಿಮ್ಗೆ ಗೊತ್ತಿರೋ ಹಾಗೆ ರಾಜಸ್ಥಾನಲ್ಲಿ ಮಳೆ ಇಲ್ಲ. ಸೊ ಆ ಮಳೆ ಇಲ್ದಿರೋ ರೀಸನ್ಗೋಸ್ಕರ ಸವಾಯ್ ಮಾನ್ಸಿಂಗ್ ಅವರು ಯೋಚನೆ ಮಾಡಿ ತನ್ನ ಪ್ರಜೆಗಳಿಗಾಗಿ ಕಟ್ಟಿದಂಥ ವೆಲ್ ಇದು. ಈ ಪಾಂಡ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿ 4 ಕಡೆಯಿಂದನೂ ಕೂಡ ಮೆಟ್ಲುಗಳು ನೀವು ನೋಡ್ಬೋದು. ಸೊ ಈ 4 ಕಡೆ ಯಾಕೆ ಮೆಟ್ಲುಗಳನ್ನ ಇಷ್ಟೊಂದು ಮಾಡಿದ್ದಾರೆ ಅಂತಂದು ಅರ್ಥ ಅಂತಂದರೆ ಎಲ್ಲ ಮಹಿಳೆಯರು ಅವಾಗ ಬಂದು ನೀರು ತೊಗೊಳ್ಳಿ ಅನ್ನೋದೊಂದು ರೀಸನ್ಗೋಸ್ಕರ. ತುಂಬ ರಶ್ ಆಗ್ತಿತ್ತು ಅವಾಗ. ನಿಮ್ಗೆ ಗೊತ್ತಿರೋ ಹಾಗೆ ಆಗಿನ ಕಾಲದಲ್ಲಿ ಮಳೆ ಜಾಸ್ತಿ ಇಲ್ಲ ಆ್ಯಂಡ್ ರಾಜಸ್ಥಾನಲ್ಲಿ ಬಿಸಿಲು ಕೂಡ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರನೇ ಈ ಥರ ಮಾಡಿದ್ದು. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ತುಂಬ ಫೋಟೋಶೂಟ್ಸ್ಗಳು ಇಲ್ಲಿ ಮಾಡ್ತಾ ಇರ್ತಾರೆ. ನೀವು ಎಲ್ಲ ಫಿಲಮ್ಸಲ್ಲೂ ನೋಡಿರ್ತೀರ ಅಂತ ಅನ್ಕೊತೀನಿ ಈ ಜಾಗನ ಪರ್ಟಿಕ್ಯುಲರ್ಲಿ. ನೀವು ದಬಾಂಗ್ 3 ನೋಡಿದರೆ ನಿಮಗೆ ಗೊತ್ತಾಗಿರೋದು ಈ ಮೂವಿ ಇಲ್ಲೇ ಶೂಟ್ ಮಾಡಿರೋದು. ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಆ ಮೂವಿಯಲ್ಲಿ, ದಬಾಂಗ್ 3ಯಲ್ಲಿ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಶಿವರಾಜ್ ಕುಮಾರ್ ಅವ್ರದ್ದು ಜಿಯಾ ತೇರಿ ಸಾಂಗ್ ನೋಡಿರ್ತೀರಲ್ಲ, ಅದರಲ್ಲೂ ಕೂಡ ಬಜರಂಗಿಲೂ ಕೂಡ ಮಾಡಿದರೆ. ಈ ಜಾಗ ಏನಪ್ಪ ಅಂತಂದರೆ ತುಂಬ ಪರ್ಟಿಕ್ಯುಲರ್ಲಿ ಒಂಥರ ಟೂರಿಸ್ಟ್ ಪ್ಲೇಸ್ ತಾನೆ ಅಂತಲೇ ಹೇಳ್ಬೋದು. ಗೈಸ್, ಇದು ಅಮೀರ್ ಫೋರ್ಟ್ಗೆ ಬರಬೇಕಾದ್ರೆ ನಿಮಗೆ ಸಿಗುತ್ತೆ ಈ ಜಾಗದಲ್ಲಿ. ಎಸ್ಪೆಷಲಿ ನೀವು ಜೀಪಲ್ಲಿ ಮಾತ್ರ ಬಂದರೆ ನಿಮ್ಗೆ ಈ ಜಾಗ ಕಾಣಿಸುತ್ತೆ. ನೀವೇನಾದರೂ ನಡ್ಕೊಂಡು ಬಂತು ಅಂತಂದರೆ ಡೈರೆಕ್ಟಾಗಿ ನಡ್ಕೊಂಡು ಹೋಗ್ಬೋದು, 3 ಕಿಲೋಮೀಟರ್ ಆಗುತ್ತೆ. ಬಟ್ ನೀವೇನಾದರೂ ಜೀಪಲ್ಲಿ ಬಂದರೆ ಮಾತ್ರ ಈ ಜಾಗಕ್ಕೆ ನೀವು ಬರ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಅಮೀರ್ ಫೋರ್ಟ್ಗೆ ಹೋಗಬೇಕಾದ್ರೆ ನಿಮ್ಗೆ ಇದು ಜಾಗ ಸಿಗುತ್ತೆ. ಇನ್ ಕೇಸ್ ಏನಾದರೂ ನೀವು ರಾಜಸ್ಥಾನಕ್ಕೆ ಬಂದು ಅಮೀರ್ ಫೋರ್ಟ್ಗೆ ಬಂದರೆ ನಿಮ್ಮ ಜೀಪ್ ಡ್ರೈವರ್ ಏನಾದರೂ ನಿಲ್ಲಿಸಿಲ್ಲ ಅಂದರೆ ದಯವಿಟ್ಟು ಕೇಳಿ ನಿಲ್ಲಿಸ್ಕೊಳ್ಳಿ. ಬಟ್ ಮೋಸ್ಟ್ ಆಫ್ ಆಲ್ ಎಲ್ಲ ಜೀಪ್ ಡ್ರೈವರ್ಗಳು ನಿಲ್ಲಿಸ್ತಾರೆ. ಬಟ್ ಕೆಲವರು ಟೈಮ್ ಆಗುತ್ತೆ ಅಂತ ನಿಲ್ಸಕ್ಕೆ ಹೋಗಲ್ಲ. ಬಟ್ ನೋಡ್ಬೋದು, ಇದೊಂಥರ ಟೆಂಪಲ್ ಥರನೇ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನೀವೇನಾದರೂ ರಾಜಸ್ಥಾನಕ್ಕೆ ಬಂದರೆ ಪನ್ನಾ ಮೀನಾ ಕುಂಡ್ನ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಗ. ಆಮೇಲೆ ಇನ್ನೊಂದು ಪೀಸ್ ಆಗಿದೆ ಜಾಗ ಆ್ಯಕ್ಚುಲಿ. ಸೊ ನಮಗೆ ಇಲ್ಲಿಂದ ಒಂದು ದೇವಸ್ಥಾನನೂ ಕೂಡ ಕಾಣಿಸುತ್ತೆ. ಬಟ್ ದೇವಸ್ಥಾನ ಸದ್ಯಕ್ಕೆ ಓಪನ್ ಇರಲಿಲ್ಲ, ಕ್ಲೋಸ್ ಇದೆ. ಅದು ಒಂದು ಟೈಮ್ ಮಾತ್ರ ಓಪನ್ ಮಾಡ್ತಾರೆ. ಅದು ಶಿವನ್ ಟೆಂಪಲ್ ಆ್ಯಕ್ಚುಲಿ ಇದು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಲ್ವ ರೀಲ್ಸ್ ಅಪ್ಲೋಡ್ ಮಾಡಿದಾಗ ಯಾವ ಜಾಗ ಇದು ಅಂತ. ಸೊ ಈ ಜಾಗದ ಹೆಸರು ಬಂದುಬಿಟ್ಟು ಪನ್ನಾ ಮೀನಾ ಕುಂಡ್. ರಾಜಸ್ಥಾನ್ಗೆ ಅಮೀರ್ ಫೋರ್ಟ್ಗೆ ಹೋಗಬೇಕಾದ್ರೆ ನಿಮಗೆ ಸಿಗುತ್ತೆ ಗೈಸ್. ಜೀಪಿಂದ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕೀಗ. ಗೈಸ್, ವೆಲ್ಕಮ್ ಟು ಆಂಬರ್ ಫೋರ್ಟ್. ಏನಪ್ಪ ಆಂಬರ್ ಫೋರ್ಟ್ ಅಂತ ಇದ್ದೀನಿ ಅಂತನಾ? ಆ್ಯಕ್ಚುಲಿ ಗೈಸ್, ಇದು ಆಂಬರ್ ಫೋರ್ಟೇನೆ. ಬಟ್ ಇಲ್ಲಿನ ಲೋಕಲ್ ಜನಗಳು ಅದನ್ನು ಅಮೀರ್ ಫೋರ್ಟ್ ಅಂತ ಫೇಮಸ್ ಮಾಡಿದ್ದಾರೆ. ಹೌದು, ನೀವು ಏನು ಈ ಜಾಗ ನೋಡ್ತಾ ಇದ್ರೆ ಇದು ಬಂದು ಅಲ್ಲಿನ ಸಿಟಿ, ಆಂಬರ್ ಸಿಟಿ ಅಂತಲೇ ಹೇಳ್ಬೋದು. ಕೆಳಗಡೆ ರಾಜರು ಮೇಲಿಂದ ಕೆಳಗಡೆ ಜಾಗಗಳನ್ನ ನೋಡ್ತಾ ಇದ್ರು. ಸೊ ಗೈಸ್, ಏನು ಈ ಕೋಟೆ ನೋಡ್ತಾ ಇದ್ದೀರಾ, ಈ ಕೋಟೆ ಬಂದ್ಬಿಟ್ಟು 3rd ಲಾರ್ಜೆಸ್ಟ್ ವಾಲ್ ಅಂತಲೇ ಹೇಳ್ಬೋದು. ಆಫ್ಟರ್ ಚೈನಾ ಬಿಟ್ಟರೆ 3ನೇದೇ ನಮ್ಮ ದೇಶದಲ್ಲಿದೆ ಇದು. ಹಾಕೊಂಡಮ್ಮ ಬಾಟ ತಲಿಲ್ವ ನೀನು? ಗೈಸ್, ಇನ್ನೊಂದೇನಂತಂದರೆ ಈ ಫೋರ್ಟ್ನ ಕಟ್ಟೋಕ್ಕೆ ಸರಿಸುಮಾರು 137 ವರ್ಷ ತೊಗೊಂಡ್ರಂತೆ. ಯಪ್ಪ, ನಾನು ಕೇಳಿ ಶಾಕ್ ಆದೆ. 137 ವರ್ಷ ಹೆಂಗೆ ವೆಯ್ಟ್ ಮಾಡಿದ್ರು ರಾಜರೆಲ್ಲ ಅಂತ ಗೊತ್ತಾಗಿಲ್ಲ. ನಾವು ಮನೆ ಕಟ್ಟೋದಕ್ಕೆ 3 ತಿಂಗಳು 6 ತಿಂಗಳು 1 ವರ್ಷಕ್ಕೇ ಅಳ್ತೀವಿ. ಬಟ್ ಇವರು 137 ವರ್ಷ ತನಕ ತಡ್ಕೊಂಡಿದ್ದಲ್ಲ, ಆ ತಾಳ್ಮೆಗೆ ಮೆಚ್ಚಲೇಬೇಕು, ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವ್ರಿಗೆ. ಆ್ಯಂಡ್ ನಾವು ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಸ್ಟಾರ್ಟಿಂಗ್ ಕಾಣೋದು ಒಂದು ದೊಡ್ಡ ಗ್ರೌಂಡ್ ಕಾಣುತ್ತೆ. ಗೈಸ್, ಇಲ್ಲಿ 4 ಗ್ರೌಂಡ್ ಇದೆ. ಇವಾಗ ಏನು ನೋಡ್ತಾ ಇದ್ರೆ ಇದು ನೀವು ಮೊದಲನೇ ಗ್ರೌಂಡು. ಎಂಟ್ರಿ ಪಾಯಿಂಟಲ್ಲಿ 2 ಬಾಗಿಲಿದೆ. ಒಂದು ನಾವು ಬಂದಿದ್ದು ನಾರ್ಮಲ್ ಬಾಗಿಲು, ಎರಡನೇದು ಹೆಬ್ಬಾಗ್ಲು ಅಂತ ಕರೀತಾರೆ. ಅದು ಹೆಬ್ಬಾಗ್ಲನ್ನ ಸೂರಜ್ ಪೋಲ್ ಅಂತ ಕರೀತಾರೆ. ಸೂರಜ್ ಪೋಲ್ ಅಂತಂದರೆ ಸನ್ ಪೋಲ್ ಅಂತ. ಸೊ ಸನ್ ಪೋಲ್ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ, ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಫಸ್ಟು ಅಲ್ಲಿಗೆ ಬರುತ್ತೆ ಎಂಟ್ರಿ. ಅದು ಆ್ಯಕ್ಚುಲಿ ಹೆಬ್ಬಾಗ್ಲು ಅಂತಲೂ ಕರೀತಾರೆ. ಮೊದಲು ಮಹಾರಾಜರು ಆವಾಗಿನ ಕಾಲದಲ್ಲಿ ಆನೆ ಮೇಲೆ ಅದೇ ಬಾಗಿಲಿಂದನೇ ಎಂಟ್ರಿ ಕೊಡ್ತಿದ್ದು. ಇವಾಗ ಏನು ಈಗ ಸುತ್ತ ಗ್ರೌಂಡ್ ನೋಡ್ತಾ ಇದ್ದಾರೆ, ಈ ಗ್ರೌಂಡು ಆ್ಯಕ್ಚುಲಿ ಬಂದುಬಿಟ್ಟು ಸೈನಿಕರದ್ದು ಪೆರೇಡ್ ಆಗಿತ್ತು. ವೀರ್ ಅನ್ನೋ ಹಿಂದಿ ಮೂವಿ ಕೂಡ ಸಲ್ಮಾನ್ ಖಾನ್ ಅವ್ರದ್ದು ಇಲ್ಲೇ ತೆಗೆದಿರೋದು. ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಾ ಜಾಗ, ಇದು ಬಂದ್ಬಿಟ್ಟು ಅಮೀರ್ ಫೋರ್ಟು. ಸೊ ನಾವು ಇವಾಗ ಟಾಪ್ ಅಂದರೆ ಮೇಲ್ಗಡೆ ಹತ್ತಿದ್ದೀವಿ ಇವಾಗ. ಬಟ್ ಏನಪ್ಪ ಅಂದರೆ ತುಂಬ ಬಿಸಿಲು. ಆ್ಯಂಡ್ ಇನ್ನೊಂದೇನಾದರೂ ಗೈಡೆನ್ಸ್ಗಳು ಕಾಟಾಗೋರು, ಗೈಡ್ ಅವ್ರದ್ದೇ ಅರ್ಧ ಮೇಲ್ಗಡೆ 1 ಕಿಲೋಮೀಟರ್ ಬೇಡ ಅಂತ ಅವಾಗಿಂದ ಹೇಳ್ತಾ ಇದ್ದೀವಿ. ಸೊ ಅವ್ರು ಬಿಡ್ತಾ ಇಲ್ಲ. 306 ಆ್ಯಕ್ಚುಲಿ ಟಿಕೆಟ್ ಪ್ರೈಸ್ ಎಲ್ಲ ಇದು 306.
ಸೊ ಒಬ್ರಿಗೆ 102 rupees, 102 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟಾರ? ಜಾಸ್ತಿ ಮಾಡೋದು 70 ಸಮಥಿಂಗ್ 50 ಏನಾಯ್ತು, ಇದು ಫೋಟಲ್ ಜಾಸ್ತಿ ಅಂತ ಬಂದಿದೆ. ಗಾಯ್ಸ್ ಬನ್ನಿ ಇವಾಗ ಫೋರ್ಟ್ ಒಳಗಡೆ ಹೋಗೋಣ. ಒಟ್ಟಿನಲ್ಲಿ ಬಿಸಿಲಂತೂ ತಲೆ ಮೇಲೆ ಕೂತಿದೆ. ಸೊ ನಮ್ಮನ್ನ ಸೂರ್ಯ ಬಿಟ್ಟು ಹೋಗ್ತಾ ಇಲ್ಲ. ಬಟ್ ಎನಿವೇಸ್ ಗೈಸ್, ಈ ಕೋಟೆ ನೋಡೋಕ್ಕೆ ನನಗೂ ತುಂಬ ಕುತೂಹಲ ಇದೆ ಆ್ಯಂಡ್ ನಿಮಗೂ ಕೂಡ ಕುತೂಹಲ ಇರುತ್ತೆ ಅಂತ ಅನ್ಕೊತೀನಿ. ಸೊ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಇದೇ ರೀತಿ ನಾವು ಕಂಟೆಂಟ್ಗಳನ್ನ ಕೊಡ್ತಾನೆ ಇರ್ತೀವಿ. ನಿಮ್ಮ ಆಶೀರ್ವಾದ, ನಮ್ಮ ಪ್ರೀತಿ ನಮ್ಮ ಮೇಲೆ ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಮುಂದೆ ಕಂಟೆಂಟ್ ಕೊಡೋದಕ್ಕಾಗಲ್ಲ. ಸೊ ಆದಷ್ಟು ನಮಗೆ ನಿಮ್ಮ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಗೈಸ್, ಈ ಹೆಬ್ಬಾಗ್ಲು ಬಂದು ಲಯನ್ ಗೇಟ್ ಅಂತ ಕರೀತಾರೆ. ಲಯನ್ ಗೇಟ್ ಅಂತ ಯಾಕೆ ಕರೀತಾರೆ ಅಂತಂದರೆ, ನಿಮಗೆ ಸುತ್ತಲೂ ನೋಡ್ತಾ ಇದ್ದೀರಾ ಗೊತ್ತಾ, ಆ ಕೋಟೆಯಿಂದ ಏನಿದೆ ಅಲ್ಲಿ ಏನಾದರೂ ಎನಿಮಿ ಡೈರೆಕ್ಟಿಂದ ಅಟ್ಯಾಕ್ ಮಾಡ್ತು ಅಂತಂದರೆ ಅಲ್ಲಿರೋರು ಇಲ್ಲಿಗೆ ಸಂದೇಶ ಕೊಡ್ತಾರೆ. ಸೊ ಆ ಮೇಲ್ಗಡೆ ನೀವು ವಾಲ್ ಏನಿದೆ ಆ ವಾಲಿಂದ ನಾನು ಮಾತಾಡ್ತಾ ಇರೋದು, ಆ ವಾಲಿಂದ ಇಲ್ಲಿಗೆ ಸಂದೇಶ ಬಂದ ತಕ್ಷಣ ಇಲ್ಲಿರೋರು ಡೈರೆಕ್ಟ್ ಡಿಫೆಂಡ್ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ಲಯನ್ ಗೇಟ್ ಅಂತ ಕರೀತಾರೆ. ಆ್ಯಂಡ್ ಲಯನ್ ಗೇಟಿಂದ ನಾವು ಇವಾಗ ಎಂಟ್ರಿ ಟಿಕೆಟ್ನ ಕೊಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಎಂಟ್ರಿ ಟಿಕೆಟ್ ಬಂದುಬಿಟ್ಟು ಒಬ್ಬರಿಗೆ 102 ರೂಪಾಯಿ ಆಗುತ್ತೆ. ವೆಲ್ಕಮ್ ಟು ಅಮೀರ್ ಫೋರ್ಟ್. ಸೊ ಗೈಸ್ ನೋಡ್ತಾ ಇದ್ದೀರಾ, ಇದೆ ಅಮೀರ್ ಫೋರ್ಟ್. ಇಲ್ಲೆಲ್ಲ ಏನಿದೆ ಸೈಡು. ಸೊ ಒನ್ ಆಫ್ ದ ಬೆಸ್ಟ್ ಜಾಗ ಅಂತ ಹೇಳ್ಬೋದು ರಾಜಸ್ಥಾನಲ್ಲಿ. ಸೊ ವರ್ತಿದೆ ಆ್ಯಕ್ಚುಲಿ, ಬಿಸ್ತಲ್ಲಿ ಕಾಯ್ಕೊಂಡು ಬಂದಿರೋದಕ್ಕೂ ವರ್ತಿದೆ. ಈಗಲೂ ಬಿಸ್ತು ರವ ಅಂತ ಸುಡ್ತಾ ಇದೆ. ನಮ್ಮ ಬ್ಯಾಂಗ್ಳೂರ್ಗೂ ಇದಕ್ಕೂ ಕ್ಲೈಮೇಟ್ ಅಂತೂ ತುಂಬ ಚೇಂಜಸ್ ಇದೆ, ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಗೈಸ್ ಆ್ಯಕ್ಚುಲಿ. ಸೊ ನೀವು ನೋಡ್ತಾ ಇರ್ಬೋದು ಏನಿದೆ, ಇಲ್ಲಿಂದ ರಾಜರುಗಳು ಕುತ್ಕೊಂಡು ನೋಡ್ತಾ ಇರೋ ಅಂತ ಹೇಳ್ತಾರೆ. ಅಲ್ಲೆಲ್ಲ ಫೋರ್ಟ್ ಇದೆ ಗೊತ್ತಾ, ಅಲ್ಲಿ ಕಾಣಿಸ್ತಾ ಇದೆ ಗೊತ್ತಾ. ಸೊ ಆ್ಯಕ್ಚುಲಿ ಅದೆಲ್ಲ ಬಂದು ಈ ಸೈನಿಕರುಗಳಿಗೆ ಯುದ್ಧ ಮಾಡ್ತಾರೆ ಗೊತ್ತಾ ಆ ಟೈಮಲ್ಲಿ, ಅವಾಗ ಅವ್ರು ಕಾಪಾಡಲಿಕ್ಕೆ. ಈಗ ಚೈನಾ ಗ್ರೇಟ್ ವಾಲ್ ಆಫ್ ಚೈನಾ ನೋಡಿದ್ರಲ್ಲ ಆ ಥರ, ಅಲ್ಲಿ ಫುಲ್ ವಾಲ್ಸ್ ಆ ಕಡೆಯಿಂದ ಫುಲ್ ಫಾರೆಸ್ಟ್ ಏರಿಯಾ ಸೆಂಟ್ರಲ್ಲಿ ಇದು ಕೋಟೆ ಕಟ್ಕೊಂಡಿರೋದು ಇವಾಗ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಈ ಜಾಗದ ಹೆಸರು ದಿವಾನಿ ಆಮ್ ಅಂತ. ದಿವಾನಿ ಆಮ್ ಅಂತಂದರೆ ನಮ್ಮ ಕನ್ನಡದಲ್ಲಿ ದರ್ಬಾರ್ ಅಂತ ಹೇಳ್ತಾರೆ. ದರ್ಬಾರ್ ಅಂತಂದರೆ ಈ ರಾಜರುಗಳು ಪ್ರಜೆಗಳ ಕಷ್ಟ ಕೇಳೋವಂಥ ಜಾಗ ಅಂತ ಹೇಳ್ತಾರೆ. ಸೊ ಈ ಜಾಗದಲ್ಲಿ ರಾಜರು ಬಂದ್ಬಿಟ್ಟು ಪ್ರಜೆಗಳ ಕಷ್ಟಗಳನ್ನ ಕೇಳ್ತಿದ್ರಂತೆ. ಈ ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಬಾಜಿರಾವ್ ಮಸ್ತಾನಿ ನಿಮ್ಗೆ ಗೊತ್ತಿರುತ್ತೆ ಮೂವಿ, ಬಾಲಿವುಡ್ ಮೂವಿ, ದೀಪಿಕಾ ಪಡ್ಕೋಣೆ ಮತ್ತು ರಣವೀರ್ ಸಿಂಗ್ ನಟಿಸಿದಂಥ ಮೂವಿ ಇದು. ಆ ಮೂವಿನ ಇಲ್ಲೇ ತೆಗೆದಿರೋದು ಗೈಸ್ ಶೂಟಿಂಗು. ಗೈಸ್ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಜಾಗ ತೋರಿಸ್ತೀನಿ. ಏನು ಈ ಜಾಗ ನೋಡ್ತಾ ಇದ್ರು, ಕೇಸರಿ ಗಾರ್ಡನ್ ಅಂತ ಕರೀತಾರೆ. ಕೆರೆಯ ಮಧ್ಯದಲ್ಲಿ ಈ ಗಾರ್ಡನ್ನ ಕಟ್ಸಿದ್ದಾರೆ ಜೈಸಿಂಗ್ ಅವರು. ಆ್ಯಕ್ಚುಲಿ ಇದು ಕೇಸರಿ ಗಾರ್ಡನ್ ಯಾಕಪ್ಪ ಹೆಸರು ಬಂತು ಅಂತಂದರೆ, ಅವಾಗ ಜೈಸಿಂಗ್ ಅವರು ಕಾಶ್ಮೀರಿಂದ ಇಲ್ಲಿ ಬಂದು ರಾಜಸ್ಥಾನಲ್ಲಿ ಕೇಸರಿ ಬೆಳಿಬೇಕು ಅಂತ ಅಂದ್ಕೊಂಡ್ರು. ಸೊ ಅವಾಗ ಇಲ್ಲಿ ಬಂದು ಪ್ಲಾಂಟೇಶನ್ನ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಈ ವೆದರ್ಗೆ ಅದು ಕೇಸರಿ ಬರಲಿಲ್ಲ, ಪ್ಲಾಂಟೇಶನ್ ಎಲ್ಲ ಸತ್ತೋಯ್ತು. ಬಟ್ ಗಾರ್ಡನ್ ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ. ಬಟ್ ಅವಾಗಿನ ಕಾಲದಿಂದನೂ ಎಷ್ಟು ಐಡಿಯಾ ಇತ್ತು ನೋಡಿ ನಮ್ಮ ಜೈಸಿಂಗ್ ಅವ್ರಿಗೆ. ಗೈಸ್ ನಾವು ಇವಾಗ ಎಂಟ್ರಿ ಕೊಡೋಣ ಗಣೇಶ್ ಮಹಲ್ ಒಳಗಡೆ. ಗಣೇಶ್ ಮಹಲ್ ಅಂತ ಯಾಕೆ ಹೆಸರು ಬಂತಪ್ಪ ಅಂತಂದರೆ, ಇದಕ್ಕೆ ನಮಗೆ ಗೊತ್ತಿರೋ ಹಾಗೆ ಫಸ್ಟು ಹಿಂದೂ ಸಂಪ್ರದಾಯ ಪ್ರಕಾರ ಗಣೇಶನಿಗೆ ನಾವು ಮೊದಲನೇ ಪೂಜೆ ಮಾಡ್ತೀವಿ. ಅದೇ ರೀತಿ ಅವಾಗಿನ ರಾಜರು ಕೂಡ ಗಣೇಶನಿಗೆ ಮೊದಲನೇ ಪೂಜೆ ಇರಬೇಕು ಅಂತ ಈ ಎಂಟ್ರಿ ಪಾಯಿಂಟ್ನ ಗಣೇಶ್ ಮಹಲ್ ಅಂತ ಮಾಡಿದ್ದಾರೆ. ಯಾರೇ ಹೊಸಬ್ರು ಬಂದರೂ ರಾಜರು ಮಹಾರಾಜರನ್ನೆಲ್ಲ ಇಲ್ಲಿಗೆ ಕರ್ಕೊಂಡ್ಬರ್ತಿದ್ದು. ಈ ಗಣೇಶ್ ಮಹಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದ ನೆಕ್ಸ್ಟ್ ನಮಗೆ ಸಿಗೋದೇನೆ ಗಾರ್ಡನ್ ಸಿಗುತ್ತೆ. ಸೊ ಬನ್ನಿ ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀವಿ. ಆಗಿನ ಆರ್ಕಿಟೆಕ್ಟ್ ಬಿಲ್ಡಿಂಗ್ನ ಇವಾಗಿನ ಕಾಲದವರು ಯಾವುದೇ ಕಾರಣಕ್ಕೂ ಬೀಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಜಾಗಗಳು. ಸೊ ನೋಡಿ, ಈಗ ಮಾಲ್ ಒಳಗಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದಂಗೆ ನಿಮಗೆ ಗಾರ್ಡನ್ ಕಾಣಿಸುತ್ತೆ. ಆ್ಯಂಡ್ ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಕೂಡ ಮಾಡಿಸ್ತಾ ಇದ್ದಾರೆ ಈ ಪ್ಯಾಲೇಸ್ ಒಳಗಡೆ. ನೀವು ನೋಡ್ಬೋದು, ನಮ್ಮ ಮುಂದೆನೇ ಯಾರೋ ಒಬ್ಬರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತಾ ಇದ್ರು. ಆ್ಯಕ್ಚುಲಿ ರಾಜಸ್ಥಾನ್ ಬಂದ್ಬಿಟ್ಟು ಏನಕ್ಕೆ ಫೇಮಸ್ ಇಲ್ವೋ ಗೊತ್ತಿಲ್ಲ, ಎವ್ರಿ ಕಪಲ್ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ ಎಲ್ಲ ಪ್ಯಾಲೇಸ್ ಹತ್ರನೂ ಅಷ್ಟೇ. ಇದೊಂದೇ ಪ್ಯಾಲೇಸ್ ಅಂತಲ್ಲ ಗೈಸ್, ನಾನು ತುಂಬ ಹೋಗಿದ್ದ ಕಡೆ ಫೋರ್ಟ್ಗಳಲ್ಲಾಗಲಿ ಪ್ಯಾಲೇಸ್ಗಳಲ್ಲಾಗಲಿ ರಾಜಸ್ಥಾನ್ ರೋಡಲ್ಲೂ ಕೂಡ ಫೋಟೋಶೂಟ್ನ ಮಾಡಿಸ್ತಾರೆ ಎವ್ರಿ ಕಪಲ್ಗಳು.
ಅಮೀರ್ ಫೋರ್ಟ್ನ ಅತಿ ಸುಂದರವಾದ ಪ್ಯಾಲೇಸೇ ಶೀಶ್ ಮೆಹಲ್ ಗೈಸ್. ಸೊ ಆ್ಯಕ್ಚುಲಿ ಶೀಶ್ ಮೆಹಲ್ ಎಷ್ಟು ಸುಂದರವಾಗಿದೆ ಅಂತಂದರೆ ಅದು ಕಂಪ್ಲೀಟಾಗಿ ಗ್ಲಾಸು ಮತ್ತು ಗೋಲ್ಡಿಂದ ಮಾಡಿದ್ದಾರೆ. ಆ್ಯಕ್ಚುಲಿ ಜೈಸಿಂಗ್ ಅವರು 1634ರಲ್ಲಿ ಇದನ್ನು ಬಿಲ್ಡ್ ಮಾಡಿದ್ರು. ಗೈಸ್ 1634ರಲ್ಲಿ ರಾಜ ಜೈಸಿಂಗ್ ಅವರು ಬೆಲ್ಜಿಯಮ್ಮಿಂದ ಇದನ್ನು ಇಂಪೋರ್ಟ್ ಮಾಡಿಸ್ಕೊಂಡ್ರು. ಯಾಕಂತಂದರೆ ಗ್ಲಾಸು ಆ ಟೈಮಲ್ಲಿ ಬೇರೆ ಕಡೆ ಎಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರಲಿಲ್ಲ. ವರ್ಲ್ಡಲ್ಲಿ ಒಂದೇ ಒಂದು ಜಾಗ ಬೆಲ್ಜಿಯಮಲ್ಲಿ ಮಾತ್ರ ಈ ಗ್ಲಾಸ್ಗಳು ಸಿಗ್ತಿದ್ದು. ಅದು ಅಷ್ಟು ತುಂಬ ಕಾಸ್ಟ್ಲಿ ಗ್ಲಾಸ್ಗಳನ್ನ ತರಿಸ್ಕೊಂಡಿದ್ರು ಈ ಮೆಹಲ್ನ ಬಿಲ್ಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ಇದನ್ನು ಶೀಶ್ ಮೆಹಲ್ ಅಂತಲೇ ಫೇಮಸ್. ಇದು ತುಂಬ ಬ್ಯೂಟಿಫುಲ್ ಜಾಗ ಅಂತಲೂ ಹೇಳ್ಬೋದು ಗೈಸ್. ಸೊ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಗೊತ್ತಾ ಹಿಂದೆಗಡೆ, ಅದು ಆ್ಯಕ್ಚುಲಿ ಬಾತ್ರೂಮು ಮತ್ತು ಸ್ನಾನ ಮಾಡೋ ಕೊಠಡಿ. ಸೊ ಹಳೆ ಕಾಲದಲ್ಲಿ ರಾಜ ಮಹಾರಾಜರು ಮತ್ತು ರಾಣಿರೆಲ್ಲ ಇಲ್ಲೇ ಬಂದು ಬಾತ್ರೂಮ್ ಮಾಡಿ ಅಲ್ಲಿ ನೋಡಿ ಇವಾಗ ಇಂಡಿಯನ್ ಟಾಯ್ಲೆಟ್ ಅಂತ ಹೇಳ್ತಾರೆ ಗೊತ್ತಾ, ಸೊ ಅಲ್ಲಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದು ಬಂದು ಸ್ನಾನಕ್ಕೆ ಉಂಡಿ ಅಂತಾರೆ ಗೊತ್ತಾ, ಸ್ನಾನಕ್ಕೆ ಮಾಡ್ತಾರೆ ಗೊತ್ತಾ, ಅದು ಪ್ಲಸ್ ಅದು ಎರಡು ನೀರು ಇಟ್ಕೊಂಡು ಬಿಸಿನೀರು ಪ್ಲಸ್ ತಣ್ಣೀರು ಎರಡೂ ಬರೋದು, ಅಲ್ಲಿ ಸ್ನಾನ ಮಾಡ್ತಿರೋ ಅವ್ರು ಆ ಟೈಮಲ್ಲಿ. ಗೈಸ್ ಇವಾಗ ರಾಜ ಮಾನ್ಸಿಂಗ್ ಪ್ಯಾಲೇಸ್ಗೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ರಾಜ ಮಾನ್ಸಿಂಗ್ ಪ್ಯಾಲೇಸು ಇದು ಬಂದು ಕನ್ಸ್ಟ್ರಕ್ಷನ್ ಆಗಿದ್ದು 1589ನಲ್ಲಿ. ಈ ಪ್ಯಾಲೇಸು 25 ವರ್ಷ ತೊಗೊಂಡ್ರು ಬಿಲ್ಡ್ ಮಾಡೋದಕ್ಕೆ. ಸೊ ಆ್ಯಕ್ಚುಲಿ ಸೆಂಟ್ರಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆ ಜಾಗನ ಆ್ಯಕ್ಚುಲಿ ದರ್ಬಾರ್ ಅಂತ ಕರೀತಿದ್ರು. ಆ ದರ್ಬಾರ್ ಒಳಗಡೆ ರಾಣಿಯರಿಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ರಾಜ ಬಂದು ಅಲ್ಲಿ ಅವ್ರನ್ನ ಕುಂಡಿಸ್ಕೊಂಡು ಸಮಸ್ಯೆನ ಪರಿಹಾರ ಮಾಡ್ತಿದ್ರು ಅಂತ ಹೇಳ್ತಿದ್ರು. ಆ್ಯಂಡ್ ಅಕ್ಕಪಕ್ಕ ನಿಮಗೆ ಏನಿದೆ ಆ ರೂಮ್ಗಳು ಏನು ಕಾಣಿಸ್ತಾ ಇದೆ, ಸೊ ಆ್ಯಕ್ಚುಲಿ ಆ ರೂಮ್ಸ್ಗಳು ಬಂದುಬಿಟ್ಟು ರಾಣಿಯರು ಇರ್ತಿದ್ರು ಮತ್ತು ಅವರ ಸಂಬಂಧಿಕರು, ರಾಜನ ಸಂಬಂಧಿಕರು ಯಾರ್ಯಾರು ಇರ್ತಿದ್ರು ಅವರೆಲ್ಲ ಅಲ್ಲೇ ಇರ್ತಿದ್ರು. ಆ್ಯಂಡ್ ಸೆಂಟ್ರಲ್ಲಿ ಹಾಲ್ ಥರ ಏನು ನೀವು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಇಲ್ಲಿ ಬಂದು ಹೋಲಿ ಸೆಲೆಬ್ರೇಷನ್ನು ಏನಾರು ಇತ್ತು ಅಂತಂದರೆ ಮೇಲ್ಗಡೆ ರಾಣಿಯರು ಕೂತ್ಕೊಂಡು ನೋಡ್ತಿದ್ರು ಆ್ಯಕ್ಚುಲಿ. ಸೊ ಗೈಸ್ ಏನು ನೋಡ್ತಾ ಇದ್ರೆ ಎಲ್ಲ ಫುಲ್ ಹಳೆ ಕಾಲದ ಡೋರ್ಗಳು. ಸೊ ಅರ್ಧ ಮುರಿದೋಗ್ಬಿಟ್ಟಿದೆ ಹೆಚ್ಚು ಕಮ್ಮಿ. ಸೊ ಇಲ್ಲಿಂದ ಕೆಳಗಡೆ ಬುಕ್ಕೊಂಡು ಬರಬೇಕಾಗುತ್ತೆ. ಸೊ ಬನ್ನಿ. ಸೊ ಪ್ಯಾಲೇಸ್ ಅಂತಲೇ ಹೇಳ್ಬೋದು, ಬಟ್ ಇವಾಗ ಯಾರೂ ಇಲ್ಲ ಅಷ್ಟೇ. ಸೊ ಗೈಸ್ ಇಲ್ಲೇನು ನೋಡ್ತಾ ಇದ್ರೆ ಇದು ಎಕ್ಸಿಟ್ ಆಗೋ ವೇಯಲ್ಲಿ ನಿಮಗೆ ಬುಕ್ಸ್ಗಳು ಮತ್ತು ಸ್ಟೇಷನರಿ ಐಟಮ್ಗಳು ಎಲ್ಲ ಸಿಗುತ್ತೆ. ಸೊ ಈ ಪ್ಯಾಲೇಸ್ ಬಗ್ಗೆ ಫುಲ್ ಡೀಟೇಲ್ಸ್ಗಳು ಬುಕ್ಗಳು ಮಾಡಿ ಇಕ್ಕಿದ್ದಾರೆ. ಸೊ ನಿಮಗೆ ಬೇಕು ಅಂದರೆ ಅಲ್ಲಿ ತೊಗೋಬೋದು. ಆ್ಯಂಡ್ ನಮಗೆ ಇಲ್ಲಿ ಕಾಣಿಸಿದ್ದು ಒಂದು ಟ್ರೆಷರ್ದು ಒಂದು ಬಾಕ್ಸ್ ಅಂತಲೇ ಹೇಳ್ಬೋದು. ಬಟ್ ಆ ಬಾಕ್ಸಲ್ಲಿ ಈಗ ಟ್ರೆಷರ್ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸುಮ್ಮನೆ ಒಂದು ಆ್ಯಂಟಿಕ್ ಪೀಸ್ ಥರ ಇಟ್ಟಿದ್ದಾರೆ ಅದನ್ನು. ಆ್ಯಂಡ್ ನೆಕ್ಸ್ಟ್ ಇದು ನೋಡಿ, ಇದು ಎಕ್ಸಿಟ್ ಗೇಟು. ಸೊ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಗೈಸ್. ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಾ, ಈ ಪಾತ್ರೆಗಳಲ್ಲೇ ಸೈನಿಕರಿಗೆಲ್ಲ ಅಡುಗೆ ಮಾಡ್ತಿದ್ದೀರಂತೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಇದೇನಿದು ಕೇಳಿದೆ, ಇದೇನು ಕೇಳು. कुल्फी है भैया, मटर का कुल्फी है। कितना है एक के लिए? 50 के ऊपर, 40 वाला 50 वाला। प्लेन 40 का, 300 रबड़ी 50 का। इंग्लिश में बोलो भाई, 50 क्या होता है?
40 रुपीज़ का है, 50 रुपीज़ का है। 40-50 क्या फर्क है? फर्क ये कोई प्लेन आएगा और रबड़ी का आएगा। केसर है, रबड़ी है, पिस्ता है, चॉकलेट। 50 ರೂಪಾಯಿ ಅಂತೆ ಒಂದು 3 ತಗೊಳ್ಳ 3 ಗೈಸ್ ಈ ಶೆಕೆಯಲ್ಲಿ ಎಷ್ಟು ಕುಲ್ಫಿ ತಿಂದರೂ ಸಾಕಾಗಲ್ಲ, ಅಷ್ಟು ಬೇವ್ತೋಗಿದ್ವಿ ನಾವು ಅಂತಲೂ. ಫುಲ್ ಸುಸ್ತಾಗ್ಬಿಟ್ಟಿದ್ವಿ. ಫುಲ್ ಅರೌಂಡ್ 2 ಅವರು ಈ ಫೋರ್ಟ್ ನೋಡೋದಕ್ಕೆ ಟೈಮ್ ಹಿಡಿತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಜೀಪ್ ಹತ್ರಕ್ಕೆ ಬಂದ್ವಿ. ಸೊ ಇವಾಗ ಇವರು ಅದೇ ಬರ್ಬೇಕಾದ್ರೆ ಕರ್ಕೊಂಬಂದಿರಲ್ಲ, ಅವರನ್ನೇ ನಮಗೆ ಕೆಳಗಡೆ ತೊಗೊಂಡೋಗಿ ಬಿಡ್ತಾರೆ. ಸೊ ಇದಕ್ಕೆಲ್ಲ ಪ್ಯಾಕೇಜ್ ಆಲ್ರೆಡಿ ಮಾತಾಡಿದ್ದೀವಿ, ಎಷ್ಟು ಅಂತ ನೋಡಿದ್ದೀರಾ ನೀವು. ಸೊ ಒಟ್ಟಿನಲ್ಲಿ ಗೈಸ್ ಜಾಗ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಒನ್ ಟೈಮ್ ನೋಡ್ಬೋದು, ಬಟ್ ತುಂಬ ಬಿಸಿಲಿರುತ್ತೆ. ಬಟ್ ನೀವು ಸೀಸನ್ ನೋಡಿಕೊಂಡು ಬಂದರೆ ಒಳ್ಳೆಯದು ಅಂತ ನಮಗನ್ಸುತ್ತೆ. ಸೊ ಇನ್ನು ನಮ್ಮ ಜರ್ನಿ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಗೈಸ್. ನೀವು ಹಳೆ ಲಾಗ್ಸ್ ಎಲ್ಲ ನೋಡಿಲ್ಲ ಅಂತಂದರೆ ಜೈಪುರ್ದು ದಯವಿಟ್ಟು ಹೋಗಿ ನೋಡ್ಕೊಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ಗಳು. ಆ್ಯಂಡ್ ನೆಕ್ಸ್ಟ್ ನಮ್ಮ ಜರ್ನಿ ಇಲ್ಲಿಂದ ಇನ್ನೂ ಜಾಗಗಳು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದ್ದಾವೆ.